ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಮೇಜರ್ ಬ್ರೇಕಿಂಗ್ ನ್ಯೂಸ್. ಡಿ ಕೆ ಶಿವಕುಮಾರ್ ಅವರೀಗ ಫಸ್ಟ್ ಟೈಮ್ ಡೈರೆಕ್ಟಾಗಿ ಸೈಲೆಂಟ್ ಆಗಿದ್ದಾರೆ. ಅವರು ಹೊರಗಡೆ ಅಂತೂ ಭಯಂಕರವಾದ ತಾಳ್ಮೆಯ ಪ್ರದರ್ಶನ ಆಗ್ತಿದೆ. ಈ ಹೊತ್ತಲ್ಲೇ ಸಂಖ್ಯಾಬಲದ ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟ ಡಿ ಕೆ. ಏನು ಹಾಗಾದರೆ ಡಿ ಕೆ ಶಿವಕುಮಾರ್ ಉರುಳಿಸಿರುವಂತಹ ದಾಳ, ಹೈಕಮಾಂಡ್ ಬಗ್ಗೆ ಇಷ್ಟು ಆತ್ಮವಿಶ್ವಾಸ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಕ್ಕಿದ್ದು ಎಲ್ಲಿಂದ? ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನ್ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೇನು ಸಂಚಲನ ಸೃಷ್ಟಿ ಮಾಡಿದೆ, ಯಾವ ರೀತಿ ಸಾಗ್ತಾ ಇದೆ, ಹಲವಾರು ರಿಪೋರ್ಟ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸಿದ್ದು ಬಣ ಉತ್ಸಾಹದಲ್ಲಿದೆ. ಸಂಪುಟ ಸರ್ಜರಿ ಮಾಡಿಸ್ಕೊಂಡು ಯಾವುದೇ ಬದಲಾವಣೆ ಇಲ್ಲದಂತೆ ಮುಂದುವರ್ಕೊಂಡು ಹೋಗಬೇಕು ಅನ್ನೋ ಶತಪ್ರಯತ್ನ ಸಾಗ್ತಾ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ, ಯಾವ ಪ್ರತಿಕ್ರಿಯೆಯೂ ಇಲ್ಲ. ಆದರೆ ಮೊದಲ ಬಾರಿಗೆ ಪ್ರತಿಷ್ಠಿತ ಮೀಡಿಯಾ ಮುಂದೆ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾ ಇದೆ. ಏನಂತಿದ್ದಾರೆ ಅವರು? ಯಾರನ್ನು ಎಲ್ಲಿಡಬೇಕು, ಎಷ್ಟು ದಿನ ಇಡಬೇಕು ಅನ್ನೋದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಕರ್ನಾಟಕ ಕಾಂಗ್ರೆಸ್ ಅಥವಾ ಯಾವುದೇ ರಾಜ್ಯದಲ್ಲಿ ಹೈಕಮಾಂಡೇ ಎಲ್ಲವನ್ನೂ ತೀರ್ಮಾನಿಸೋದು, ಮತ್ತು ಯಾರೂ ಅಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ತುಂಬ ಸೂಚ್ಯವಾಗಿ ಹೇಳಿದ್ರು. ಏನಂತ? ಸಿದ್ದರಾಮಯ್ಯನವರು ಹೈಕಮಾಂಡ್ ನಿರ್ಧಾರವನ್ನು ಪಾಲಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಪಾಲಿಸ್ತೀನಿ, ಅವರು ಪಾಲಿಸ್ತಾರೆ, ಎಲ್ಲರೂ ಪಾಲಿಸ್ತಾರೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಯಾರನ್ನು ಎಲ್ಲಿ ಎಷ್ಟು ದಿನ ಇಡಬೇಕು ಅನ್ನೋದು ಹೈಕಮಾಂಡ್ಗೆ ತುಂಬ ಚೆನ್ನಾಗಿ ಗೊತ್ತು. ಎಲ್ಲ ತೀರ್ಮಾನಗಳು ಅಲ್ಲೇ ಆಗತ್ತೆ, ಯಾವುದೂ ಇಲ್ಲಾಗಲ್ಲ, ಯಾವ ವಿಷಯದಲ್ಲೂ ಇಲ್ಲಾಗಲ್ಲ. ಮತ್ತು ಪ್ರಮುಖ ನಿರ್ಧಾರಗಳನ್ನು ತಗೊಳ್ಳುವಾಗ, ಅಂದರೆ ಅಧಿಕಾರ ಮತ್ತೊಂದು ಅಂತ ಬಂದಾಗ, ಶಾಸಕರ ಸಂಖ್ಯೆ ಅದನ್ನು ನಿರ್ಧರಿಸಲ್ಲ ಅನ್ನುವ ಬಿಗ್ ಬಾಂಬ್ ಮೀಡಿಯಾ ಒಂದಕ್ಕೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಈಗ ಕೈಪಾಳ್ಯದಲ್ಲಿಯೇ ದೊಡ್ಡ ಮಟ್ಟದಲ್ಲಿ ಕಿಡಿ ಹೊತ್ತಿಸ್ಬಿಟ್ಟಿದೆ. ಅದಕ್ಕೆ ರಿಯಾಕ್ಷನ್ಸ್ ಕೂಡ ಬರೋದಕ್ಕೆ ಶುರುವಾಗಿವೆ. ಅಧಿಕಾರಕ್ಕೆ ಹಾಗಾದರೆ ಶಾಸಕರ ಸಂಖ್ಯೆ ಬೇಕಂತಿಲ್ಲ ಅಂತ ಹೇಳೋ ತನಕ ತಯಾರಿ ಆಗೇ ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಮೊನ್ನೆ ಅಷ್ಟೇ ಒಂದು ಸುದ್ದಿ ನಿಮ್ಮ ಮುಂದೆ ಇಟ್ಟಿದ್ವಿ. ಡಿ ಕೆ ಶಿವಕುಮಾರ್ ಅವರು ಆಪ್ತರ ಬಳಿ, ಅತ್ಯಾಪ್ತರ ಬಳಿ ಈಗ ನೋಟಿಸ್ ಕೊಡ್ತೀನಿ ಅಂತಿದ್ದಾರೆ, ಆ್ಯಕ್ಷನ್ಗೆ ಮುಂದಾಗ್ತಿದ್ದಾರೆ, ಎಲ್ಲ ಸರಿ. ಬಟ್ ಅವರು ಆಪ್ತಾರೆ, ಸಿ ಎಮ್ ಆಗೇ ಆಗ್ತಾರೆ ಅಂತ ಯಾರು ಏನೇ ಅಂದರೂ ತಲೆ ಕೆಡಿಸ್ಕೊಳ್ಳದೆ ಸ್ಟೇಟ್ಮೆಂಟ್ ಕೊಡ್ತಿರೋ ಮಾಗಡಿ ಬಾಲಕೃಷ್ಣ ಅವ್ರು ಇರ್ಬೋದು, ರಂಗನಾಥ್ ಅವರು ಇರಬಹುದು, ಈ ಕಡೆ ದಾವಣಗೆರೆ ಶಿವಗಂಗಾ ಬಸವರಾಜ್ ಅವರು ಇರಬಹುದು, ಮಂಡ್ಯ ಶಾಸಕರು ಇರಬಹುದು, ಕೆಲವರೆಲ್ಲ ಹೇಳ್ತಾನೆ ಇದ್ದಾರೆ ಯಾರು ಏನಂದರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಲ್ವಾ, ಅವ್ರಿಗೆಲ್ಲ ನೋಟಿಸ್ ಕೊಡ್ತೀನಿ, ಆ್ಯಕ್ಷನ್ ತೊಗೊಳ್ತೀನಿ ಅಂತಾರೆ. ಆದರೆ ಅಸಲಿಗೆ ತಮ್ಮ ಅತ್ಯಾಪ್ತರ ಬಳಿ ಏನು ಹೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು? ನನ್ನನ್ನು ತುಂಬ ಜನ ಟ್ರಿಗರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ನಾನು ರಿಯಾಕ್ಟ್ ಮಾಡ್ತಾ ಅದೇ ನನಗೆ ಕಾಸ್ಟ್ಲಿ ಆಗಲಿ ಅಂತ. ಬಟ್ ನಾನು ಡಿಸ್ಟರ್ಬೂ ಆಗಲ್ಲ, ಟ್ರಿಗರೂ ಆಗಲ್ಲ, ರಿಯಾಕ್ಟೂ ಆಗಲ್ಲ. ನವೆಂಬರ್ ತನಕ ನನ್ನನ್ನು ಯಾರೂ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ಆಮೇಲೆ ನನ್ನನ್ನು ಯಾರೂ ತಡೆಯೋಕ್ಕೂ ಆಗಲ್ಲ ಅನ್ನೋ ಸಂದೇಶವನ್ನು ಅತ್ಯಾಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ಹೈಕಮಾಂಡ್ ಜೊತೆಗೆ ಮಾತುಕತೆ ಎಲ್ಲ ಫೈನಲ್ ಆಗುತ್ತೆ ಅನ್ನೋ ಮಟ್ಟಿಗೆ ಆತ್ಮವಿಶ್ವಾಸದ ವಿಚಾರವನ್ನು, ಆ ಸೀಕ್ರೆಟನ್ನು ಆಪ್ತರ ಬಳಿ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆ ಓಪನ್ ಆಗಿ ಮೊನ್ನೆ ಅಲ್ಲಿ ಬೆಂಗಳೂರು ಪರ್ಯಟನೆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ವಿಡಿಯೋ ವೈರಲ್ ಆಯ್ತಲ್ವ, ಸಿ ಎಮ್ ಆಗಬೇಕು ಸರ್ ನೀವು ಅಂತ ಹೇಳಿದಾಗ, ಸಮಯ ಹತ್ತಿರ ಬರ್ತಿದೆ ಅಂತ. ಹತ್ತಿರ ಬರ್ತಿದೆಯಾ ಸರ್ ಅಂತ ಅವ್ರು ಕೇಳ್ತಾರೆ. ಬಟ್ ನಾನು ಹಂಗೆಲ್ಲ ಹೇಳೇ ಇಲ್ಲ ಅಂತಾರೆ ಅವರು. ಅದೆಲ್ಲ ಸುಳ್ಳು ಸುದ್ದಿ ಮಾಡಬೇಡಿ ಮೀಡಿಯಾದವರು ಅಂತ ಏನೋ ನಮ್ಗೆ ಹಂಗೆ ಕೇಳಿಸತ್ತಪ್ಪ ಆ ವಿಡಿಯೋದಲ್ಲಿ. ನಾವು ನಿಮ್ಮ ಮುಂದೆ ಆ ವಿಡಿಯೋ ಕೂಡ ಇಟ್ಟಿದ್ವಿ. ಹತ್ತಿರ ಬರ್ತಿದೆ ಅಂತ ಹೇಳ್ದಂಗೆ ಕೇಳಿಸತ್ತೆ ಅಲ್ವಾ. ಅದು ಬಿಡಿ, ಈಗ ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗೇ ಹೇಳ್ತಿದ್ದಾರಲ್ಲ, ಸಂಖ್ಯಾಬಲದ ಮೇಲೆ ಎಲ್ಲ ನಡೆಯಲ್ಲ. ಸಿದ್ದು ಬಣ ಏನು ಹೇಳ್ತಿದೆ? ಈಗ ಸಂಪುಟ ಸರ್ಜರಿ ಮಾಡ್ಕೊಳ್ಳೋ ಮೂಲಕ ಸೇಫ್ ಮಾಡ್ಕೊಳ್ಳೋಣ ನೋಡ್ತಿದ್ದಾರೆ. ಶಾಸಕರು ಆಯ್ಕೆ ಮಾಡಿದ್ದು ಸಿದ್ದರಾಮಯ್ಯನವ್ರನ್ನ 5 ವರ್ಷಕ್ಕಿರಲಿ ಅಂತ. ಎಷ್ಟು ಶಾಸಕರು ಬಲ ಇದೆ ಅನ್ನೋದ್ರ ಮೇಲೆ ತಾನೇ ಸಿ ಎಮ್ ಆಯ್ಕೆ ಆಗೋದು, ಶಾಸಕಾಂಗ ನಾಯಕ ಆಯ್ಕೆ ಆಗೋದು ಅಂತ ಸಿದ್ದು ಬಣ ಮುಗಿ ಬೀಳ್ತಿರೋ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ? ಶಾಸಕರ ಸಂಖ್ಯೆಯಿಂದ ಆಗಲ್ಲ, ಹೈಕಮಾಂಡ್ ನಿರ್ಧಾರದಿಂದ ಆಗುತ್ತೆ, ಮತ್ತು ಆ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬದ್ಧನಾಗಿರ್ತೀನಿ ಅಂತ ಹೇಳಿದ್ದಾರೆ ಅನ್ನೋದನ್ನು ಕೂಡ ಈಗ ನೆನಪಿಸಿದ್ದಾರೆ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು. ಸೊ ಪಟ್ಟು ಸಡಿಲಿಸುವ ಯಾವುದೇ ಸಿಂಗಲ್ ಚಾನ್ಸು ಇಲ್ಲ. ತನಗೆ ಕೊಟ್ಟಂಥ ಮಾತನ್ನು ಹೈಕಮಾಂಡ್ ಉಳಿಸ್ಕೊಳ್ಳೇಬೇಕಾಗತ್ತೆ ಅನ್ನೋ ಸಂದೇಶ ಹೈಕಮಾಂಡ್ಗೆ ನೆನಪಿಸುವಂಥ ಕೆಲಸ ಎರಡೂ ಆಗಿದೆ. ಬಹಳಷ್ಟು ಬಾರಿ ಇದನ್ನು ಹೇಳಿಬಿಟ್ಟಿದ್ದೀವಿ ನಿಮ್ಮ ಮುಂದೆ. ಸೋನಿಯಾ ಗಾಂಧಿ ಅವರು ವಿಡಿಯೋ ಕಾಲಲ್ಲಿ ಬಂದು ಮಾತಾಡಿದರು. ಅವರು ಶಿಮ್ಲಾದಲ್ಲಿದ್ದರು, ಇಲ್ಲೆಲ್ಲ ಅಧಿಕಾರ ವಿಚಾರ ನಡೀತಿತ್ತು. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರಿಗೆ ಬಿಟ್ಕೊಡೋಕೆ ರೆಡಿ ಇರಲಿಲ್ಲ. ಎಲೆಕ್ಷನ್ ಆದ ಬಳಿಕ ಡೆಲ್ಲಿ ಮಾತುಕತೆಯಲ್ಲಿ ಆ ಸಮಯದಲ್ಲಿ ಶಿಮ್ಲಾದಿಂದಲೇ ಸೋನಿಯಾ ಗಾಂಧಿಯವರು ಖಚಿತಪಡಿಸಿದ ಮೇಲೆ
ನೀವು ಮುಂದಿನ 2.5 ವರ್ಷಕ್ಕೆ ಸಿ ಎಮ್ ಆಗ್ತೀರಾ ಅಂತ ಖಚಿತಪಡಿಸಿದ ಮೇಲೆ ಹಠ ಬಿಟ್ಟು ಕೊಟ್ಟಿದ್ದು ಸಿದ್ದರಾಮಯ್ಯನವ್ರಿಗೆ ಸಿ ಎಮ್ ಕುರ್ಚಿಯನ್ನು ಅಂತ ಬೇಕಾದಷ್ಟು ರಿಪೋರ್ಟ್ಸ್ ಹೇಳಿವೆ. ಇಂಥದ್ದೊಂದು ಆಗಿದೆ ಅಂತ. ಮತ್ತು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಲೆಲ್ಲ ಫೈನಲ್ ಆಗಿದೆ, ಸಮುದಾಯ ರೆಡಿ ಇರಲಿ ಅನ್ನೋ ತನಕ ಓಪನ್ ಆಗಿ ಮಾತಾಡಿದ್ದು ಕೇಳಿದ್ವಿ. ಒಂದು ನ್ಯಾಷನಲ್ ಸುದ್ದಿ ಮಾಧ್ಯಮದ ಇಂಟರ್ವ್ಯೂ ಅಲ್ಲ, ಅದು ಮೋಸ್ಟ್ಲಿ ಒಂದು ಕಾನ್ಕ್ಲೇವ್ ಅನಿಸುತ್ತೆ. ಅಲ್ಲೇನು ಹೇಳ್ತಾರೆ ಅವರು, ನಮ್ಮ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ, ವೇಟಿಂಗ್ ಲಿಸ್ಟಲ್ಲಿ ಉಳ್ಕೊಂಡು ಇರುವಂಥ ಸಮಯ ಅಲ್ಲ, ಹತ್ತಿರ ಬರ್ತಿದೆ ಟೈಮು, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಓಪನ್ ಆಗಿ ಹೇಳಿರ್ತಾರೆ. ಅದಾದ ಮೇಲೆ ಅವರು ಎಲ್ಲೂ ಏನೂ ಮಾತಾಡಿಲ್ಲ, ಯಾಕೆಂದರೆ ಮಾತಾಡಿ ಕೆಡಿಸ್ಕೊಳ್ಬಾರ್ದು ಅಂತ. ಈಗ ಸಿ ಎಮ್ ಕುರ್ಚಿಯ ಬಗ್ಗೆ ಅಂತ ಹೇಳದೇ ಇದ್ದರೂ ಕೂಡ ಅಧಿಕಾರ, ಪ್ರಮುಖ ನಿರ್ಧಾರಗಳೆಲ್ಲ ಶಾಸಕರ ಸಂಖ್ಯೆಯ ಮೇಲಾಗಲ್ಲ ಅನ್ನುವಂಥ ಮೆಗಾ ಸಂದೇಶ ಇದೆಯಲ್ಲ, ಅದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಿದೆ. ಪ್ರಿಯಾಂಕ್ ಖರ್ಗೆ ಅವರ ರಿಯಾಕ್ಷನ್ ಬಂದಿದೆ ನೋಡಿ, ಅದಕ್ಕೇನಂತಿದ್ದಾರೆ ಅವರು, ಆ ಥರ ಏನಿಲ್ಲ, ಶಾಸಕರ ಸಂಖ್ಯೆ ಮತ್ತು ವೀಕ್ಷಕರು ಬರ್ತಾರೆ, ಯಾವುದೇ ತೀರ್ಮಾನ ಆಗಬೇಕಿದ್ರೆ ಹೈಕಮಾಂಡ್ ಅಳೆದು ತೂಗಿ ಇಲ್ಲಿನವರ ಅಭಿಪ್ರಾಯ ಸಂಗ್ರಹ ಮಾಡಿಯೇ ನಿರ್ಧಾರ ಮಾಡೋದು ಅಂತ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಯ ಸುತ್ತ ಈಗ ಚರ್ಚೆಗಳು ಜೋರಾಗಿದ್ದು, ಅಕ್ಟೋಬರ್ ಮುಗಿತಾ ಬಂತು, ನವೆಂಬರ್ ಹತ್ತಿರ ಬರ್ತಿರೋವಾಗ ಡಿ ಕೆ ಶಿವಕುಮಾರ್ ಈಗ ಕೈಪಾಳ್ಯದಲ್ಲಿ ಬಹಳ ದೊಡ್ಡ ಕಂಪನವನ್ನೇ ಸೃಷ್ಟಿ ಮಾಡ್ತಿದ್ದಾರೆ. ಸೊ ಸಿಂಪಲ್ ಆಗಿ ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ, ಕಾಂಗ್ರೆಸ್ ನಾಯಕರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಾನು ತುಂಬ ಚೆನ್ನಾಗಿ ಬಲ್ಲೆ ಅನ್ನೋ ಸಂದೇಶವನ್ನು ಪಕ್ಷದಲ್ಲಿ ಸೈಲೆಂಟ್ ಆಗಿ ರವಾನಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇನು ಸಿ ಎಂ ಕುರ್ಚಿ ವಿಚಾರವನ್ನು ಎಲ್ಲೂ ಕಾಂಟ್ರವರ್ಸಿ ಆಗೋ ರೀತಿಯಲ್ಲಿ ಮಾತಾಡದೇ ಇದ್ರೂ ಕೂಡ ನಿರ್ಧಾರ ಹೈಕಮಾಂಡ್ ತಗೊಳುತ್ತೆ ಮತ್ತು ಅದಕ್ಕೆ ಎಲ್ಲರೂ ಬದ್ಧ ಅನ್ನೋದನ್ನು ಮತ್ತೆ ನೆನಪಿಸಿರೋದಿದೆಯಲ್ಲ ಈ ಹೊತ್ತಲ್ಲಿ, ಅದು ಈಗ ಗಮನ ಸೆಳೆತಿರೋ ಬೆಳವಣಿಗೆ. ಸಂಖ್ಯಾಬಲದ ವಿಚಾರಕ್ಕೆ ಬಂದರೆ ಹಿಂದೆ ಆಗಿದೆ. ಅತ್ಯಂತ ಪ್ರಬಲ ನಾಯಕರು, ಬಲಿಷ್ಠ ನಾಯಕರು, ಒಂದು ಸಮುದಾಯದ ಹಿಡಿತ ಇಟ್ಕೊಂಡಿರೋ ನಾಯಕರನ್ನು ಕೆಳಗಿಳಿಸುವ ಸಮಯದಲ್ಲಿ ಶಾಸಕರ ಸಂಖ್ಯಾಬಲ ನೋಡದೆಯೇ ನಾಯಕರನ್ನು ಸಿ ಎಂ ಕುರ್ಚಿಯಲ್ಲಿ ಕೂರಿಸಿರೋ ಎಕ್ಸಾಂಪಲ್ಗಳಿವೆ. ಬಂಗಾರಪ್ಪನವ್ರ ಎಕ್ಸಾಂಪಲ್ ಇದೆ. ಇಂತಹ ಚರ್ಚೆಗಳು ಈಗ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸುಳಿವಿನ ಸುತ್ತ ಈಗ ಜೋರಾಗಿ ಮುನ್ನೆಲೆಗೆ ಬರ್ತಿದ್ದು, ಏನೇ ಮಾಡಿದ್ರೂ ಕೂಡ ಸಿದ್ದರಾಮಯ್ಯ ಬಣಕ್ಕೆ ಅಂದುಕೊಂಡಿದ್ದಾಗೋಕ್ಕೆ ಬಿಡಲ್ಲ ಅಂದುಬಿಟ್ರ. ಸೊ ಯಾರೂ ಮಾತಾಡಬಾರ್ದು ಅಂದುಕೊಂಡೆ, ನಾನೇನು ಮಾತಾಡಲ್ಲ, ನಾನೇನು ಕೇಳಲ್ಲ, ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಅವ್ರು ಹೇಳಿದ್ದಾರಲ್ಲ ಅದೇ ಆಗುತ್ತೆ ಅಂತಿದ್ದಾರೆ ಅವರು. ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಸಿದ್ದರಾಮಯ್ಯನವರು, ಏನೂ ಚೇಂಜ್ ಆಗಲ್ಲ, ಹೈಕಮಾಂಡ್ ಏನು ನಿರ್ಧಾರ ತಗೊಳ್ಳುತ್ತೋ ಅದನ್ನು ಪಾಲಿಸ್ತೀವಿ ಅಂತಾರೆ. ಕಡೆಗೆ ಏನೂ ಚೇಂಜ್ ಆಗಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಾಗೆಲ್ಲ ಹೈಕಮಾಂಡ್ ನಿರ್ಧಾರ ತಗೊಂಡಾಗ ಪಾಲಿಸ್ತೀವಿ ಅನ್ನೋದನ್ನು ಸೇರಿಸ್ಕೊಂಡೇ ಹೇಳಿದ್ದಾರೆ ಅವರು, ನೀವು ಗಮನಿಸಿರಬಹುದು. ಹಾಗಾಗಿ ಅದನ್ನೇ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಹೈಕಮಾಂಡ್ ಏನು ಹೇಳಿದೆಯೋ ಅದನ್ನೇ ಪಾಲಿಸ್ತಾರೆ ಅವರು, ನಾನು, ಎಲ್ಲರೂ ಅಂತ. ಸೊ ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನ್ ಏನು ಅನ್ನೋದು ಈಗ ಅವರ ಎದುರಾಳಿ ಬಣಕ್ಕೆ ಗೆಸ್ ಮಾಡೋದಕ್ಕಾಗದ ರೀತಿಯಲ್ಲಿ ಕಳವಳಕಾರಿಯಾಗಿದೆ. ತುಂಬ ಸೈಲೆಂಟ್ ಆಗಿರೋದೇ ಡೇಂಜರಸ್ ಅನ್ನೋ ರೀತಿ. ಆಫ್ ದ ಲೆಜಿಸ್ಲೇಟರ್ಸ್ ಆ್ಯಂಡ್ ದೇ ವಿಲ್ ಟೇಕ್ ಅ ಡಿಸಿಷನ್. ಒಂದೊಂದ್ಸರಿ ಸಂಖ್ಯೆ ಹೆಚ್ಚಿರ್ಬೋದು, ಕಮ್ಮಿ ಇರ್ಬೋದು. ನಿರ್ಧಾರಗಳನ್ನು ಮೇಲ್ಗಡೆ ನಮ್ಮ ಹೈಕಮಾಂಡ್ ತಗೊಳ್ತದೆ. ನೋಡಿ, ಅಬ್ಸರ್ವರ್ಸ್ ಕಳಿಸ್ತಾರ ಇಲ್ಲ, ಅಬ್ಸರ್ವರ್ಸ್ ಕಳಿಸಿ ಯಾವಾಗಲೂ ಕೂಡ ಏನು ಎತ್ತ, ಇಲ್ಲಿ ಪ್ರಸ್ತುತ ವಾತಾವರಣ ಹೇಗಿದೆ ಅಂತ ಕೇಳ್ಬಿಟ್ಟು ನೋಡ್ತಾರಲ್ವ. ಸೊ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದು ಖಚಿತ ಅನ್ನೋ ಸಂದೇಶ ಈಗ ಆ ಟೀಮಿಂದ ಡೆಲ್ಲಿಗೆ, ಇಲ್ಲಿಗೆ, ಅಲ್ಲಿಗೆ ಎಲ್ಲ ಕಡೆನೂ ರವಾನೆ ಆಗ್ತಿದೆ. ಕಾದು ನೋಡಬೇಕು ಸಿದ್ದು ಬಣ ಯಾವ ರೀತಿ ಪ್ರತಿತಂತ್ರವನ್ನು ರೂಪಿಸತ್ತೆ ಅಂತ. ಡಿ ಕೆ ಬೆನ್ನಿಗೆ ನಿಂತವರಷ್ಟೇ ಎಲ್ಲ, ಸ್ವಾಮೀಜಿಗಳು, ಗುರುಗಳು ಎಲ್ಲರೂ ಈಗ ಆ ಒಂದು ಸಂದೇಶವನ್ನು ಕೊಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಕೈಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿ ತಪ್ಪಿಸೋಕೆ ಅಸಾಧ್ಯ ಅನ್ನುವಂಥ ಬೆಳವಣಿಗೆ ಆಗ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.